Hi everyone, welcome to Let Us Learn YouTube channel. So now ಈ ವಿಡಿಯೋದಲ್ಲಿ ಸೆಕೆಂಡ್ PUC ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡ್ ಪ್ರಾಡಕ್ಟ್ ಮೆಥಡ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಫಸ್ಟ್ ಫಾರ್ಮುಲಾ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ದಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. So first take the example. Sahana and Sanjay are partners in a firm. Sahana's drawings for the year 2016-17 are given as under rupees 4,000 on 1/6/2016, rupees 6,000 on 30/9/2016, rupees 2,000 on 30/11/2016, rupees 3,000 on 1/1/2017. Calculate interest on Sahana's drawings at 8% per annum for the year ending on 31/3/2017 under product method. ಕ್ವಶನ್ ಏನು ಕೇಳ್ಯಾರಿ ಅವರು? ಸಹನಾ ಮತ್ತು ಸಂಜಯ್ ಪಾರ್ಟ್ನರ್ಸ್ ಅದಾರ ಫೋಮ್ನಲ್ಲಿ. ಸಹನಾ ಏನು ಡ್ರಾಯಿಂಗ್ ಮಾಡ್ತಾರೆ 2016 ಆ್ಯಂಡ್ 17 ಇಯರ್ನಲ್ಲಿ 4,000 ರೂಪಾಯಿನ 1/6/2016 ಡ್ರಾಯಿಂಗ್ ಮಾಡ್ತಾರೆ. 6,000 ರೂಪೀಸನ್ನು 30/9/2016 ನೆಕ್ಸ್ಟ್ 2,000 ರೂಪೀಸನ್ನು 30/11/2016 ಆ್ಯಂಡ್ rupees 3,000 1/1/2017 ಡ್ರಾಯಿಂಗ್ ಮಾಡ್ತಾರೆ. ಸೊ ಅವ್ರದ್ದು ಏನು ಮಾಡ್ಬೇಕು, ನಾವು ಸಹನಾಜದ್ದು ಡ್ರಾಯಿಂಗನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 8% ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡಬೇಕು, ಸೊಲ್ಯೂಷನ್ ಈ ಥರ ಕಾಲಮ್ ಹಾಕ್ಕೋಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡ್ ಪ್ರಾಡಕ್ಟ್ ಮೆಥಡ್ ಅಂತ ಹಾಕ್ಕೊಂಡು ಫಸ್ಟ್ ಡೇಟ್ ಕಾಲಮ್, ಸೆಕೆಂಡ್ ಒನ್ ಅಮೌಂಟ್ ಕಾಲಮ್, ಥರ್ಡ್ ಒನ್ ಪೀರಿಯಡ್ ಕಾಲಮ್, ಫೋರ್ತ್ ಒನ್ ಪ್ರಾಡಕ್ಟ್ ಕಾಲಮ್. ಡೇಟ್ 1/6/2016 ಈಗ 4,000 ರೂಪೀಸ್ ಐತಿ. ಸೊ 1/6/2016 ಅಂದರೆ ನಮ್ಮ ಅಕೌಂಟಿಂಗ್ ಇಯರ್ ಎಂಡ್ ಆಗೋದು 31/3/2017. ಸೊ 1/6/2016 31/3/2017 ಎಷ್ಟು ನಂಬರ್ ಆಫ್ ಮಂತ್ಸ್ ಬರ್ತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್. ಸೊ 10 ಮಂತ್ಸ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, 4,000 ಇಂಟು 10 ಮಂತ್ಸ್, ಅದು ಏನಾಗುತ್ತೆ ಪ್ರಾಡಕ್ಟು 40,000 ಬರುತ್ತೆ. ನೆಕ್ಸ್ಟ್ 39/2016 39/2016 31/3/2017 ನಂಬರ್ ಆಫ್ ಮಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನವಂಬರ್, ಡಿಸೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್ ಅಂದರೆ ಟೋಟಲ್ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 6 ಬರುತ್ತೆ. 6,000 ಇಂಟು 6 ಮಂತು ಅಂತಂದರೆ 36,000 ಬರುತ್ತೆ. ನೆಕ್ಸ್ಟ್ 30/11/2016 30/11/2016 ಟು 31/3/2017 ನಂಬರ್ ಆಫ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್ ಅಂದರೆ 4 ಮಂತ್ಸ್ ಬರುತ್ತೆ. 2,000 ಇಂಟು 4 ಅಂತಂದರೆ 8,000. ನೆಕ್ಸ್ಟ್ 1/1/2017 ಟು 31/3/2017 ಅಂದರೆ ನಂಬರ್ ಆಫ್ ಮಂತ್ ಬಂದುಬಿಟ್ಟು 3 ಮಂತ್ಸ್ ಬರುತ್ತೆ. ಅದಕ್ಕೆ 3,000 ಇಂಟು 3 ಅಂದರೆ 9,000 ಆಗುತ್ತೆ. ಸೊ ಹಾಗಾಗಿ ಟೋಟಲ್ ಪ್ರಾಡಕ್ಟೇ ಇರುತ್ತಲ್ಲ ಅದನ್ನು ಟೋಟಲ್ ಮಾಡ್ಕೋಬೇಕು, ಅದು 93,000 ಬರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ 93,000 ಇಂಟು ರೇಟ್ ಅಂತಂದರೆ ಅವ್ರು ಕೊಟ್ಟಿದ್ದಾರೆ 8%, ಅದನ್ನು ಬರ್ಕೋಬೇಕು. ನೆಕ್ಸ್ಟ್ 1/12 ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ ಮ್ಯಾಗೆ 620 ಬರುತ್ತೆ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಸಹನಾಸ್ ಡ್ರಾಯಿಂಗ್ಸ್ ಎಷ್ಟಂದರೆ 620. ನೆಕ್ಸ್ಟ್ ಅದೇ ಥರ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. ರಾಧಾ ಆ್ಯಂಡ್ ರವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ರಾಧಾಸ್ ಡ್ರಾಯಿಂಗ್ಸ್ ಫಾರ್ ದ ಇಯರ್ 2015-16 ಆರ್ ಗಿವನ್ ಆ್ಯಸ್ ಅಂಡರ್ rupees 5,000 on 1/4/2015, rupees 8,000 on 30/6/2015, rupees 3,000 on 1/12/2015, rupees 2,000 on 31/3/2016. Calculate interest on Radha's drawings at 10% per annum for the year ending 31/3/2016 under product method. ಕ್ವಶನ್ ಏನು ಕೇಳ್ಯಾರಿ ಅವರು? ರಾಧಾ ಮತ್ತು ರವಿಯವರು ಪಾರ್ಟ್ನರ್ಸ್ ಅದಾರ ಫರ್ಮ್ನಲ್ಲಿ. ರಾಧಾಸ್ ಏನು ಡ್ರಾಯಿಂಗ್ ಮಾಡ್ತಾರೆ 2015 ಆ್ಯಂಡ್ 16 ರೂಪೀಸ್ 5,000 ರೂಪಾಯಿನ 1/4/2015 ಡ್ರಾಯಿಂಗ್ ಮಾಡ್ತಾರಂತ. 8,000 ರೂಪಾಯಿನ 36/2015 ಡ್ರಾಯಿಂಗ್ಸ್ ಮಾಡ್ತಾರೆ. ಆ್ಯಂಡ್ 3,000 ರೂಪೀಸನ್ನು 1/12/2015 ಡ್ರಾಯಿಂಗ್ ಮಾಡ್ತಾರೆ. ಆ್ಯಂಡ್ rupees 2,000 31/3/2016 ಡ್ರಾಯಿಂಗ್ ಮಾಡ್ತಾರೆ. ಸೊ ಅವ್ರದ್ದು ಏನು ಮಾಡೋದು ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟನ್ನ ಕ್ಯಾಲ್ಕುಲೇಟ್ ಮಾಡಿರಿ ಅಂತಂದು ಹೇಳ್ಯಾರ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 10% ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ರಾಧಾಸ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಬರ್ಕೊಂಡು
ಕಾಲಮ್ ಹಾಕೋಬೇಕು. ಡೇಟ್, ಅಮೌಂಟ್, ಪೀರಿಯಡ್ ಆ್ಯಂಡ್ ಪ್ರಾಡಕ್ಟ್. ಫಸ್ಟ್ 1/4/2015 1/4/2015 ಟು 31/3/2016 ಈಗ ಅಂತಂದರೆ ನಂಬರ್ ಆಫ್ ಮಂತ್ಸ್ ಎಷ್ಟಾಗುತ್ತೆ? 12 ಮಂತು ಆಗುತ್ತೆ. ಸೊ 5,000 ಇಂಟು 12 ಅಂದರೆ 60,000 ಪ್ರಾಡಕ್ಟ್ ಆಗುತ್ತೆ. ಅದೇ ಥರ ನೆಕ್ಸ್ಟ್ ಒನ್ 36/2015 ಈಗ 8,000 ಕೊಟ್ಟಿದ್ದಾರೆ. 36/2015 ಟು 31/3/2016 ಈಗ ನಂಬರ್ ಆಫ್ ಮಂತ್ ಬಂದುಬಿಟ್ಟು 9 ಮಂತ್ಸ್ ಆಗುತ್ತೆ. 8,000 ಇಂಟು 9 ಅಂದರೆ 72,000 ಆಗುತ್ತೆ. ನೆಕ್ಸ್ಟ್ 1/12/2015ಕ್ಕೆ ಅಮೌಂಟ್ ಎಷ್ಟು ಬಂದಿದೆ? 3,000 ಇದೆ. ಸೊ 1/12/2015 ಟು 31/3/2016 ಅಂತಂದರೆ ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್ 4 ಮಂತ್ ಆಗುತ್ತೆ. 3,000 ಇಂಟು 4 ಅಂದರೆ 12,000 ಆಗುತ್ತೆ. ನೆಕ್ಸ್ಟ್ ಅದೇ ಥರ 31/3/2016ಕ್ಕೆ 2,000 ಇದೆ. ಸೊ ಅಕೌಂಟಿಂಗ್ ಇಯರ್ ಎಂಡ್ ಆಗೋದೇ 31/3/2016 ಅಂದಮ್ಯಾಗ ನಂಬರ್ ಆಫ್ ಮಂತ್ಸ್ 0 ಆಗ್ತೈತಿ. ಸೊ 2000 ಇಂಟು 0 ಅಂದ್ರೆ ಪ್ರಾಡಕ್ಟ್ ವಿಲ್ ಬಿ 0 ಆಗ್ತೈತಿ. ಸೊ ಟೋಟಲ್ ಪ್ರಾಡಕ್ಟನ್ನು ನಾವು ಟೋಟಲ್ ಮಾಡಿದಾಗ ಟೋಟಲ್ ಪ್ರಾಡಕ್ಟ್ ಬಂದುಬಿಟ್ಟು 1,44,000 ಬರುತ್ತೆ. ಸೊ ಫಾರ್ಮುಲಾ ಏನಿದೆ ಅಂದರೆ ಟೋಟಲ್ ಪ್ರಾಡಕ್ಟ್ ಇಂಟ್ರೆಸ್ಟ್ ದಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟು 1,44,000 ಇದೆ. ರೇಟ್ ಅಂತಂದರೆ 10% ಇದೆ ಇಂಟು 1/12. ಸೊ ಇಂಟ್ರೆಸ್ಟ್ ಬಂದುಬಿಟ್ಟು 1,200. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ರಾಧಾಸ್ ಡ್ರಾಯಿಂಗ್ಸ್ ₹1,200. ಥ್ಯಾಂಕ್ ಯು ಎವ್ರಿ ಒನ್.